ಮಾಡ್ತೀವಿ. ಸ್ಟಾರ್ಟ್ ಆಗಿದೆ, ಕೆಲಸ ಸ್ಟಾರ್ಟ್ ಆಗಿದೆ. ಕಾರ್ಪೊರೇಷನ್ ಗ್ರೌಂಡು ನಮ್ಮ ಯೂತ್ ಸರ್ವಿಸ್ಗೆ ಬಂದಿದೆ. ನಾವು ಬಂದ್ಮೇಲೆ ಒಂದು 25 ಲಕ್ಷದಲ್ಲಿ ಈಗ ನಮ್ಮ ಹೆಸರಲ್ಲಿದೆ. ನಮ್ಮ ಹೆಸರಲ್ಲಿದೆ ಸರ್. ಅದು ಇಂಡೋರ್, ಅದಕ್ಕೆ ತಾಗಿ ನಮ್ಮ ಶಾಪ್ಸ್ ಇಲ್ಲ ಹಾಗಾಗಿ ಅದನ್ನ ನಾವು ಸದ್ಯಕ್ಕೆ ಅದನ್ನ ಚರ್ಚೆಗೆ ಬಿಟ್ಟೆವು. ನಾವು ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಬಂದಿದ್ದವರೆಲ್ಲ ಮಾಸ್ಟರ್ಸಲ್ಲಿ ತುಂಬ ಒಳ್ಳೆ ಗೋಲ್ಡ್ ಗಿಲ್ಡ್ ಅಂತ ಕೊಡೋರು ಮಾಸ್ಟರ್ 5 ಜಿಲ್ಲೆದು ಮಾಡಿದ್ರು, ಟ್ರೈನಿಂಗ್ ಮಾಡಿದ್ದಾರೆ. ಅಂದ್ರೆ ಕೆಸರು ಆಗ್ತದೆ ಅದೇ SR ರೇಟ್ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ಅವರು ಡಿಲೇ ಮಾಡಿ ಪುನಃ SR ರೇಟ್ ಜಾಸ್ತಿ ಬಂದ್ರೆ ಕೊಡಕ್ ಕೊಡ್ತೀವಿ. ನಾವು ನೋಡಿದೀವಿ ಈಗ ಸುಮಾರು ಜಾಗದಲ್ಲಿ ಏನಂತ ಹೇಳಿದ್ರೆ ಇವರು ಪಂಚವಾರ್ಷಿಕ ಯೋಜನೆ ಅವರು ದುಡ್ಡು ತಗೊಂಡ್ಬಿಡ್ತಾರೆ 50% ತಗೊಂಡಾದ್ಮೇಲೆ ಕೆಲಸ ಮಾಡೋದು 4 ವರ್ಷಕ್ಕೆ 5 ವರ್ಷಕ್ಕೆ ಮುಗಿಸೋದು, ಮತ್ತೆ 5 ವರ್ಷ ಕಳೆದ ಮೇಲೆ ಆ SR ರೇಟ್ ಹಾಕಿ ಕಳೆದು ಹಂಗೆಲ್ಲ ಮಾಡಿದ್ದಾರೆ ಸುಮಾರು ಜಾಗದಲ್ಲಿ. ಅಂತ ಸೌಕರ್ಯ ರೂಢಿಸಿಕೊಟ್ಟಿದ್ದೀವಿ. ಸಾಧ್ಯ ಆಗೋದಿಲ್ಲ. 5ನೇ ಕ್ಲಾಸ್ ಮಗು ಚಿಕ್ಕದಿರುತ್ತೆ, ತಂದೆ ತಾಯಿ ಕಳಿಸಕ್ಕೆ ಯೋಚನೆ ಮಾಡ್ತಾರೆ. ಅಲ್ಲ ಅದ್ರ 5ರಿಂದ 10 ತನಕ 6 ಇಯರ್ಸ್ ನಮ್ಮ ಕೈಯಲ್ಲಿ ಇರಬೇಕು ಮಕ್ಕಳು. ಅವ್ನು ಗಟ್ಟಿ ಮಾಡಿ ಯಾವುದು ಸರ್ ಇದು ಆಗ್ತದೆ ಸರ್. ನೀವು ಇದು ಮಾಡಿ ಇದು ನಮ್ಮ ಅಂದರೆ ಒಂದೊಂದು ಇವೆಂಟ್ ಇಲ್ಲ ಅದು ಮಾಡ್ತಾರೆ. ಅದು ಆಗಿದಲ್ಲ ಈಗ ನೋಡಿ, ಇದು ಟೇಬಲ್ ಟೆನಿಸ್ ಲೈಟ್ ಟೈಲ್ಸ್ ಎಲ್ಲ ಮಾಡಿದ್ದಾರೆ ಸಿಂಥೆಟಿಕ್ ಫ್ಲೋರ್. ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಇರ್ತೇವೆ, ಸೀನಿಯರ್ ಕೋಚನ್ನ ಜಿಲ್ಲಾ ಮಟ್ಟಕ್ಕೆ ಇರ್ತೇವೆ, ಡಿವಿಷನ್ ಲೆವೆಲಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಅಂತ ನೇಮಕ ಮಾಡ್ತೇವೆ, ರೀಜನಲ್ ಮಟ್ಟಕ್ಕೆ ನಾವು ಜಾಯಿಂಟ್ ಡೈರೆಕ್ಟರ್ ಅಂತ ನೇಮಕ ಮಾಡಬೇಕು ಚಿಂತನೆ ಕೂಡ ಮಾಡಿದ್ದೇವೆ. ಕೆಲವೊಂದು ಜಿಲ್ಲೆಯಲ್ಲಿ ಈಗ ಮಂಗಳೂರು ಇರ್ಬೋದು ದೊಡ್ಡ ಜಿಲ್ಲೆ, ಮೈಸೂರು ಇರ್ಬೋದು ದೊಡ್ಡ ಜಿಲ್ಲೆ, ಅಂಥ ಜಿಲ್ಲೆಗಳಲ್ಲಿ ಎಕ್ಸ್ಟ್ರಾ ಕೋಚಸನ್ನು ಕೊಡ್ತೇವೆ. ಕೋಚಸನ್ನು ಯಾವ ಕ್ರೀಡೆಗೆ ಹೆಸರು ಪಡ್ಕೊಂಡಿದ್ದಾರೆ ಅಂಥ ಕ್ರೀಡಾಪಟುಗಳನ್ನೇ ಬಿಡಬೇಕು ಅನ್ನೋದ ಚಿಂತನೆಯನ್ನು ಕೂಡ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ತನ್ನ ಪತ್ತೆ ಹಚ್ಚಿ ವಿಕಾಸಗೊಳಿಸಬೇಕು ಅನ್ನೋದ ಚಿಂತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ. ರಘುಪತಿ ಭಟ್ರು ಅವರು ಹೇಳಿದ್ದಾರೆ ಭಾಳಷ್ಟು ಹೋಗಿ ಈಗಾಗಲೇ ಅವರು ಕೂಡ ಆಗಿಲ್ಲ. ಆದರೆ ಇವತ್ತು ನೋಡ್ತೇನೆ, ಇವತ್ತು ನೋಡಿ ಮಿನಿಮಮ್ ಅವರ ಚಿಂತನೆ ಏನು ಅಂತ ಅದಕ್ಕೆ ತಕ್ಕಂತೆ ಘೋಷಣೆ ಮಾಡಿ ಹೋಗ್ತೇನೆ. ವಿದಿನ್ 15 ಡೇಸ್ ಕೂಡ ಮಾಡ್ತೇವೆ. ನಾವು ಈಗ ಬಿಜಾಪುರಲ್ಲಿ ಕೂಡ ವೇರೋಡ್ರಮ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸೈಕ್ಲಿಂಗ್ಗೆ ಭಾಳಷ್ಟು ಒತ್ತು ಕೊಡುವಂಥ ಕೆಲಸವನ್ನು ಅಲ್ಲಿ ಕ್ರೀಡಾಪಟುಗಳು ಭಾಳ ಮುಂದೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವೇರೋಡ್ರಮನ್ನು ಕೂಡ ಆದೇಶವನ್ನು ಕೂಡ ಮಾಡಿದ್ದೇನೆ. ನಾನು 10 ದಿವಸದಲ್ಲಿ ಭೇಟಿ ಕೊಟ್ಟು 3 ದಿವಸದೊಳಗಾಗಿ ಅವರಿಗೆ ಹಣವನ್ನು ಮಂಜೂರಾತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇದನ್ನು ಕೂಡ ಅಷ್ಟೇ ಒಂದು ನೋಡ್ತೇನೆ, ನೋಡಿ ನಮ್ಮ ಶಾಸಕರು ಏನು ಹೇಳ್ತಾರೆ, ಈಜುಬಳ ತಪ್ಪಿದರೆ ಸಿಂಥೆಟಿಕ್ ಟ್ರ್ಯಾಕ್ ಯಾವುದು ಬೇಕೋ ಒಂದು ನಾನೆಲ್ಲ ಮಾಡ್ಕೊಡ್ತೀನಿ ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಸರ್ಕಾರದಲ್ಲಿ ಫಂಡ್ಸನ್ನು ಕೂಡ ನೋಡಬೇಕಾಗ್ತದೆ. ನಾನು ಹಳೆಯ ಬಡ್ಜೆಟ್ ಏನಿದೆ ಅದೇ ಬಡ್ಜೆಟನ್ನು ನಾನು ಎಲ್ಲರಿಗೆ ಅಡ್ಜಸ್ಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೇನೆ. ಅದರ ಜೊತೆಗೆ ದುಂದು ವೆಚ್ಚ ಆಗುವಂಥದ್ದನ್ನ ಎಲ್ಲೋ ಬ್ಲಾಕ್ ಮಾಡಿದೆ. ಎಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕು, ಅದರ ಜೊತೆಗೆ ಏನು ನಮ್ಮ ಕ್ರೀಡಾಪಟುಗಳಿಗೆ ಸಂಬಂಧಪಟ್ಟ ಹಾಗೆ ಜಿಮ್ ಇರ್ಬೋದು, ಅದರ ಜೊತೆಗೆ ಸ್ಟೇಡಿಯಂಗಳಿರ್ಬೋದು, ಇಂಡೋರ್ ಸ್ಟೇಡಿಯಂಗಳಿರ್ಬೋದು, ಅಂಥ ವ್ಯವಸ್ಥಿತವಾದ ಕೆಲಸವನ್ನು ಮಾಡಬೇಕು ಅಂತ ಚಿಂತನೆಯನ್ನು ನಾವು ಮಾಡಿದ್ದೀವಿ. 4 ಲೈನ್ಸ್ ಬರ್ತದೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ. ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ದು ಒಂದಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಕೂಡ ಇದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 50/25 ಅಂತ ಚಿಂತನೆಯನ್ನು ಕೂಡ ಮಾಡಿದೆ ಜಿಲ್ಲೆಗೆ. ಮತ್ತೆ ಅದರ ಜೊತೆಗೆ ಎಷ್ಟು ಜಿಲ್ಲೆಗಳಿದ್ದಾವೆ ಆ ಥರದ ಸ್ಪೋರ್ಟ್ಸ್ ಇದು ಇರುವಂಥದ್ದು ಕೇವಲ 23 ಇದೆ. ನಮ್ಮಲ್ಲಿ 30 ಜಿಲ್ಲೆಗಳಿವೆ, 23 ಇರುವಂಥದ್ದು. ಅದನ್ನು ಕೂಡ ಆದಷ್ಟು ಬೇಗನೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸ್ಪೋರ್ಟ್ಸ್ ಶಾಲೆ ಅಂತ ಇರಬೇಕು ಚಿಂತನೆಯನ್ನು ಕೂಡ ಮಾಡಿದೆ. ಅಲ್ಲ ಎಷ್ಟು ಜಿಲ್ಲೆಗಳಿಗೆ ಸುಮಾರು ಒಂದು ಸುಸಜ್ಜಿತವಾದ ಒಂದು ಸಣ್ಣ ಪುಟ್ಟದಿದೆ. ಗ್ಯಾಲರಿ ಇದ್ರೆ ಬೇರೆ ಯಾವುದೂ ಇಲ್ಲ, ಗ್ರೌಂಡ್ ಇದ್ರೆ ಗ್ರೌಂಡು ಗ್ಯಾಲರಿ ಎರಡೇ ಇದೆ, ಮತ್ತೆ ಬೇರೆ ಯಾವುದೋ ರೀತಿಯ ಸುಸಜ್ಜಿತವಾದ ಕ್ರೀಡಾಂಗಣ ಇಲ್ಲ. ಆ ರೀತಿಯೆಲ್ಲ ಪರಿಸ್ಥಿತಿಯಲ್ಲಿ ಇದೆ. ಕೆಲವೊಂದು ಜಿಲ್ಲೆಯಲ್ಲಿ ಮಾತ್ರ ಸುಸಜ್ಜಿತವಾಗಿದೆ, ಕೇವಲ ಒಂದು 11 ಜಿಲ್ಲೆಗಳಲ್ಲಿ ಮಾತ್ರ ಇದೆ. ಬಾಕಿ ಇರೋದೊಂದು ಒಂದಿದ್ರೆ ಒಂದಿಲ್ಲ, ಒಂದಿಲ್ಲ ಆ ಪರಿಸ್ಥಿತಿಯಲ್ಲಿ ಕೂಡ ಇದೆ. ನಾನು ತೆರಿಬೇಕು ಅನ್ನೋ ಚಿಂತನೆಯನ್ನು ಕೂಡ ಮಾಡಿದ್ದೇನೆ. ಅದಕ್ಕೆಲ್ಲದಕ್ಕೂ ಸರ್ಕಾರದ ಸಹಕಾರ ಬೇಕಾಗ್ತದೆ. ನಮ್ಮಲ್ಲಿ ಹಾಕಿಯಲ್ಲಿ ಈಗಾಗಲೇ ಆಲ್ ಇಂಡಿಯಾದಲ್ಲಿ 7 ಜನ ಅಭ್ಯರ್ಥಿ ಕ್ರೀಡಾಪಟುಗಳು ಆಟ ಆಡ್ತಾರೆ. ಅಲ್ಲಿ ಹಾಕಿ ಅಕಾಡೆಮಿಯನ್ನು ತೆರಿಬೇಕು ಅಂತ ಚಿಂತನೆಯನ್ನು ಮಾಡಿದೆ. ಆ ರೀತಿಯ ಅಕಾಡೆಮಿನ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ತೆರಿಬೇಕು ಅನ್ನೋ ಚಿಂತನೆಯನ್ನು ಕೂಡ ನಾನು ಮಾಡಿದ್ದೇನೆ. ಬಸ್ಸು ಕೂಡ ನಮ್ಮ ಕೊರತೆ ಇದೆ. ನಾನು ಹೇಳಿದೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ 176 ತಾಲೂಕುಗಳಿವೆ. ನಮ್ಮಲ್ಲಿ ಇರೋದು ಕೇವಲ 193 ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಕೋಚಸ್. ಅದಕ್ಕೆ ಈಗಾಗಲೇ 290 ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಸಾರಿ ಅದು ಆಗಲಿಲ್ಲ ಅಂತ ಹೇಳೋ ಉದ್ದೇಶದಿಂದ ಈ ಸಾರಿ ನಾವೇನು ಮಾಡಿದ್ದೀವಿ ಅಂತಂದರೆ ಫೈನಾನ್ಸಿಂದ ಈ ಸಾರಿ ನಾವು ಯಾವುದೇ ಕ್ಲಿಯರೆನ್ಸನ್ನು ಕೇಳೋದಿಲ್ಲ, ನಮ್ಮ ಫಂಡಲ್ಲೇ ಮಾಡಲಿಕ್ಕೆ ನಾವು ತಯಾರಾಗ್ತೀವಿ.
ಅಂದ್ರೆ ಪರಿಗಣನೆ ಮಾಡ್ತೇವೆ ಒಂದು ಯೋಚನೆ ಮಾಡಿದ್ದೀವಿ. ನಾವು ಇಂಡೋರಿಗೆ ಲಾಸ್ಟ್ ಟೈಮ್ ಮಾಡಿದ್ದು 4 ಕೋಟಿದ್ದು ಪ್ರಪೋಸಲ್ 3.5 ಕೋಟಿ ಇಂಡೋರ್ ಮಾಡಿದ್ರೆ ಅದು ಗೇಟ್ ಮಾಡೆಲ್ಲ ಹಾಸನ ಟೆಸ್ಟ್ ಮೆಥಡಲ್ಲಿ ಮಾಡ್ತಾ ಇದ್ದೀವಿ, ಇಂಡೋರ್ ಮಾಡ್ತಾ ಇದ್ದೀವಿ. 3.5 ಕೋಟಿ ಆಗ್ಬೋದು. 4 ಕೋಟಿ ಬೇಕಾಗ್ತದೆ. ನನ್ನ ಅಂದಾಜು 3.5 ಕೋಟಿ ಲಾಸ್ಟ್ ಟೈಮ್ ಯಾಕಂದರೆ ನಾವು ಬೇರೆ ಮಾಡಿದೆಲ್ಲ ನೋಡಿದ್ದೇವೆ. 2 ಕೋಟಿನ 15 ಡೇಸಲ್ಲಿ ರಿಲೀಸ್ ಮಾಡ್ತೀವಿ. ಓಕೆ ಸರ್. ಟೋಟಲ್ 3.5 ಕೋಟಿ ಇಲ್ಲ. 3.5 ಕೋಟಿ ಸಿಂಥೆಟಿಕ್ ಟ್ರ್ಯಾಕ್ ಮತ್ತೆ ಅವಕಾಶ ಇದ್ರೆ ಇಂಡೋರ್ ಸ್ವಿಮ್ಮಿಂಗ್ ಪೂಲ್. ಇಂಡೋರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 15 ಡೇಸಲ್ಲಿ 2 crores ರಿಲೀಸ್ ಮಾಡ್ತೀವಿ. 15 ಡೇಸ್ ಹೇಳೋದು 5 ದಿವಸದಲ್ಲಿ ಮಾಡಿದ್ರು ಮಾಡಿದೆ. ಬಿಜಾಪುರದಲ್ಲಿ ನಾನು 50 ಬಂದಿದ್ದು. ನಾನು ಹೋಗೋದಕ್ಕೆ ಮುಂಚೆನೇ ಆರ್ಡರ್ಸ್ ಕಳಿಸಿದೆ, ಫೋನ್ ಮಾಡಿ just